ಮಾನ್ಯ ಅಧ್ಯಕ್ಷರೇ, ಹಿಂದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಚಾಯತ್ಗಳು ಅವರ ಅವಧಿ ಮುಗ್ದಿರ್ಲಿಲ್ಲ. ಈಗ ಜನವರಿನಲ್ಲಿ 1000 ಚಿಲ್ಲರೆ ಪಂಚಾಯತ್ ಅವಧಿಗಳು ಮುಗ್ದಿದೆ ಸದಸ್ಯರೇ. ಈಗ ಫೆಬ್ರವರಿನಲ್ಲಿ ಇನ್ನ ಒಂದು 3000 ಆಗ್ತದೆ. ಮತ್ತದಾದ್ಮೇಲೆ ಮಾರ್ಚ್ ನಲ್ಲಿ ಕೂಡ ಕೆಲವು ಮುಗಿತವೆ. ಸುಮಾರು 4500 ಪಂಚಾಯತ್ಗಳಿಗೆ ನಾವು ಮತ್ತೆ ಅವರನ್ನೇ ಕಂಟಿನ್ಯೂ ಮಾಡ್ಬೇಕಂದ್ರೆ, ಯಾಕಂದ್ರೆ ಅವ್ರ ಅವಧಿ 5 years. ಆಕ್ಟ್ ಅಲ್ಲಿ ಏನಿದೆ ಅಧ್ಯಕ್ಷರೇ, ಅವ್ರನ್ನ ಹೊರತುಪಡಿಸಿ ಕೂಡ ಯಾರು ಮತದಾರ ಪಟ್ಟಿನಲ್ಲಿದೆ ಇದ್ದಾರೆ, ಬೇಸ್ಡ್ ಆನ್ ರಿಸರ್ವೇಶನ್ ಮಾಡಬಹುದು ಅಂತ ಕೂಡ ಇದೆ, ಅಥವಾ ಅಡ್ಮಿನಿಸ್ಟ್ರೇಟರ್ ಮಾಡಬಹುದು ಅಂತ ಕೂಡ ಇದೆ. ಯಾವಾಗ ಚುನಾವಣೆ ವಿಳಂಬ ಆಗ್ತಾ ಇದ್ರೆ, ನಾವಾಗ್ಲೇ ಎಲ್ಲಾ ಡಿಸಿಗಳಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ, ಆದೇಶ ನೀಡಿದ್ದೀನಿ. ಎಲ್ಲೆಲ್ಲಿ ಅವಧಿಗಳು ಮುಗಿತಾ ಇದೆ, ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಬರೆದಿದ್ದೀನಿ ಅಧ್ಯಕ್ಷರೇ. ಅಷ್ಟರಲ್ಲಿ ಒಕ್ಕೂಟದವರು ಕೂಡ ಬಂದಿದ್ರು ನನ್ನ ಹತ್ರ. ಒಕ್ಕೂಟದವರು ಕೂಡ ಏನು ತಾವು ಹೇಳ್ತಾ ಇರೋದು ಸಲಹೆ ಮೇರೆಗೆ ಅದನ್ನ ನಾವು ಒಂದು ಲೀಗಲ್ ಒಪಿನಿಯನ್ ಕಳಿಸಿದ್ದೀನಿ. ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಪಂಚಾಯತ್ ರಾಜ್ ಆಕ್ಟ್ ಆಲ್ಸೋ. ಸೊ ಅದು ಬಂದ ಮೇಲೆ ನಾನು ನಿರ್ದಿಷ್ಟವಾದಂತಹ ಉತ್ತರವನ್ನು ಕೊಡಬಹುದು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಧ್ಯಕ್ಷರೇ. ನನ್ನ ವಿನಂತಿ ಮಾನ್ಯ ಸದಸ್ಯರಲ್ಲಿ, ಒಂದು ಕೆಲವು ದಿನ ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅಂತ ನೋಡ್ಬಿಟ್ಟು ಸಾಧ್ಯ ಇದ್ರೆ ಖಂಡಿತವಾಗೂ ಗವರ್ಮೆಂಟ್ ಕ್ಯಾನ್ ಕನ್ಸಿಡರ್ ಅದು.